ಅಜಾತ ಶತ್ರು, ಸೋಲಿಲ್ಲದ ಸರದಾರ, ಕೋಟ್ಯಾಂತರ ಅಭಿಮಾನಿಗಳ ದೇವರು, ಸಾಲು ಹಬ್ಬದ ಸರದಾರ, ಹೋರಿ ಹಬ್ಬದ ಇತಿಹಾಸಕಾರ, ಸಾಲು ಬಂಪರ್ಗಳ ಸರದಾರ, ಅಭಿಮಾನಿಗಳ ಅಭಿಮಾನಿ, ಆಕ್ಷನ್ ಕಿಂಗ್, ಸವಾಲುಗಳ ಸರದಾರ, ಇದಕ್ಕೆಲ್ಲ ಸರಿಸಮನಾದ ಹೆಸರು ಅಂದ್ರೆ ಅದು ಒಂದೇ, ಅದುವೇ ಚಿನ್ನಾಟದ ಚೆಲುವ 121. ಸ್ನೇಹಿತರೆ, ಈ ಚಲುವನನ್ನು 2006ನೇ ಇಸವಿಯಲ್ಲಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅರಶನಿಗೆರೆ ಎಂಬ ಗ್ರಾಮದಿಂದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಮಾಯತಮ್ಮನ ಮಚಡಿ ಗ್ರಾಮಕ್ಕೆ ಅಶೋಕ್ ಬಸವರಾಜಪ್ಪ ಬಣಕಾರ್ ಎಂಬುವವರು ತಮ್ಮ ಹೊಲದ ಬೇಸಾಯಕ್ಕಾಗಿ ತರಲಾಗಿದ್ದರು. ನಮ್ಮ ಉತ್ತರ ಕರ್ನಾಟಕದ ಜನರು ತಮ್ಮ ಬೇಸಾಯಕ್ಕಾಗಿ ತಂದ ಹೋರಿಯನ್ನು ಒಂದು ಬಾರಿಯಾದರೂ ಅಖಾಡದಲ್ಲಿ ಬಿಟ್ಟು ಹೋರಿ ಹಬ್ಬ ಮಾಡುತ್ತದೆಯೋ ಇಲ್ಲವೋ ಎಂಬುದನ್ನು ನೋಡಲು ಒಂದು ಸಣ್ಣ ಕುತೂಹಲ ಇದ್ದೇ ಇರುತ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಹೋರಿಯನ್ನು ತಂದ ನಂತರ ಮೊದಲ ಹಬ್ಬವಾಗಿ ಶಿಕಾರಿಪುರ ತಾಲೂಕು ಕಡೆನಂದಿಹಳ್ಳಿ ಗ್ರಾಮದಲ್ಲಿ ಹಬ್ಬಕ್ಕೆ ಬಿಡಲಾಗಿತ್ತು. ಆದರೆ ಚಲುವ ಮಾಲಕರು ಅಂದುಕೊಂಡದಕ್ಕಿಂತ ಹೆಚ್ಚಾಗಿಯೇ ಹಬ್ಬವನ್ನು ಮಾಡಿ ಅಖಾಡ ದಾಟಿ ಹೊರಗೆ ಬಂದಿದ್ದ. ಚಲುವ ಮೊದಲನೆಯ ಹಬ್ಬದಲ್ಲಿಯೇ ಎರಡನೆಯ ಬಹುಮಾನವಾಗಿ ಗಾಡ್ರೇಜ್ ಗೆದ್ದು ತಂದಿದ್ದ ಭೂಪ. ಚಲುವನ ಮಾಲಕರಾದ ಅಶೋಕ್ ಬಸವರಾಜಪ್ಪ ಬಣಕಾರ್ ಅವರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿರುವುದರಿಂದ ಅವರು ಧರ್ಮಸ್ಥಳದ ಉಜಿರೆಯ ಪಕ್ಕದಲ್ಲಿರುವ ಬೆಳತಂಗಡಿಯಲ್ಲಿ ಕುಟುಂಬ ಸಮೇತವಾಗಿ ವಾಸವಿರುವ ಕಾರಣದಿಂದ ಅಶೋಕ್ ರವರ ಅಳಿಯರಾದ ಪ್ರಶಾಂತ್ ಬಸವರಾಜಪ್ಪ ಸೋಮನಹಳ್ಳಿ ಎಂಬುವವರು ಪ್ರಸ್ತುತವಾಗಿ ಚಲುವನನ್ನು ತುಂಬಾ ಕಾಳಜಿಯಿಂದ ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಚಲುವನನ್ನು ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುವುದು, ಹಬ್ಬದಲ್ಲಿ ಚಲುವನನ್ನು ಬಿಡುವವರು ಎಂದರೆ ಚಲುವನ ಎಡಗೈ ಮತ್ತು ಬಲಗೈಗಳು. ಸ್ನೇಹಿತರೆ, ಚಲುವನ ಎಡಗೈ ಮತ್ತು ಬಲಗೈ ಅಂದರೆ ನಿಮಗೆ ಅರ್ಥವಾಗಿರಲಿಕ್ಕಿಲ್ಲ. ಚಲುವನ ಎಡಗೈ ಮತ್ತು ಬಲಗೈ ಅಂದರೆ ಪ್ರಶಾಂತ್ ಮತ್ತು ಸಚಿನ್ ರವರು. ಸ್ನೇಹಿತರೆ, ಈ ಹೋರಿಗೆ ಚಿನ್ನಾಟದ ಚಲುವ ಎಂದು ಹೆಸರು ಬರಲು ಒಂದು ಕಾರಣವಿದೆ. ಎರಡನೆಯ ಹಬ್ಬವಾಗಿ 2007ನೇ ಇಸವಿಯಲ್ಲಿ ಚಲುವನನ್ನು ಹಾವೇರಿ ಜಿಲ್ಲೆಯ ಗೊರ್ಚಿಗೊಂಡ ಗ್ರಾಮಕ್ಕೆ ಹಬ್ಬಕ್ಕೆ ಹಾಕಲಾಗಿತ್ತು. ಅಲ್ಲಿ ಹೋರಿಯನ್ನು ಬಿಡುವಾಗ ಹೋರಿಯು ಅಖಾಡದ ಪ್ರಾರಂಭದಲ್ಲಿ ಜಂಪ್ ಮಾಡಿ ನಂತರ ಅಖಾಡದಲ್ಲಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಜಂಪ್ ಮಾಡಿಕೊಂಡು ಸಂಪೂರ್ಣವಾಗಿ ಆಕ್ಷನ್ ಮಾಡಿಕೊಂಡು ಅಖಾಡದಲ್ಲಿ ಚಿನ್ನಾಟ ಆಡಿಕೊಂಡು ಬರುವ ಈ ಹೋರಿಯನ್ನು ನೋಡಿ ಹಬ್ಬ ನೋಡುವುದಕ್ಕೆ ಬಂದಂಥ ಅಭಿಮಾನಿಗಳು ಈ ಹೋರಿಗೆ ಚಿನ್ನಾಟದ ಚಲುವ ಎಂದು ಹೆಸರಿಟ್ಟರೆ ಸೂಕ್ತವಾಗಿರುತ್ತದೆ. ಅದರಿಂದ ಹೋರಿಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದಾಗ ಆ ಹಬ್ಬದಿಂದ ಇಲ್ಲಿಯವರೆಗೆ ಈ ಹೋರಿಯನ್ನು ಚಿನ್ನಾಟದ ಚಲುವ ಎಂದು ಕರೆಯಲಾಗುತ್ತಿದೆ. ಆ ಗೊರ್ಚಿಗೊಂಡ ಹಬ್ಬದಲ್ಲಿ ಪ್ರಥಮ ಬಹುಮಾನವಾಗಿ ಟಿವಿಯನ್ನು ಚಲುವನಿಗೆ ಕೊಡಲಾಗಿತ್ತು. ಸ್ನೇಹಿತರೆ, ಇಲ್ಲಿ ಚಲುವನ ಸಿಂಗಾರವನ್ನು ಅದೆಷ್ಟು ಹೊಗಳಿದರೂ ಕಡಿಮೆನೆ. ಚಲುವನನ್ನು ಹೋರಿಯ ಅಲಂಕೃತ ಸಾಮಗ್ರಿಗಳಿಂದ ಸಿಂಗಾರಗೊಳಿಸಿ ಕೊರಳಲ್ಲಿ 4 ಕೆಜಿ ಕೊಬ್ಬರಿ, ಮೈ ಮೇಲೆ 6 ಕೆಜಿ ಕೊಬ್ಬರಿ, ಕೊಂಬುಗಳಿಗೆ ಚಲುವನ ಅಭಿಮಾನಿಗಳು ಕೊಡಿಸಿದಂತಹ ಅರ್ಧ ತೊಲ ಬಂಗಾರದ ಬಳೆಗಳನ್ನು ಹಾಕಿ 3,000 to 4,000 ರೂಪಾಯಿ ಮಲ್ಲಿಗೆ ಮತ್ತು ಸೇವಂತಿಗೆ ಹೂವುಗಳಿಂದ ಅಲಂಕಾರಗೊಂಡ ಚಲುವನನ್ನು ನೋಡಲು 2 ಕಣ್ಣುಗಳು ಸಾಲದು ಬಿಡಿ. ಈ ನಮ್ಮ ಚಲುವನ ಹವ ಹೇಗಿದೆ ಅಂದರೆ, ಅಖಾಡದಲ್ಲಿ ಶೆಡ್ಡು ಹೊಡೆದು ಹಬ್ಬ ಮಾಡುವ ಈ ರಣಧೀರ ಅಖಾಡದಲ್ಲಿ ಬಂದು ನಿಂತರೆ ಸಾಕು, ಇಡೀ ಅಖಾಡವೇ ಸಿಳ್ಳೆ ಕೇಕೆಯಿಂದ ಕುಣಿದು ಚಲುವನನ್ನು ಸ್ವಾಗತ ಮಾಡಿಕೊಳ್ಳುತ್ತದೆ ಸ್ನೇಹಿತರೆ. ಚಲುವನ ಹುಚ್ಚು ಅಭಿಮಾನಿಗಳು ಮತ್ತು ಹೆಚ್ಚು ಅಭಿಮಾನಿಗಳು ಹೇಗಿದ್ದಾರೆ ಎಂದರೆ, ಚಲುವ ಬಂದರೆ ಮಾತ್ರ ಹಬ್ಬಕ್ಕೆ ಬರುತ್ತಾರೆ, ಇಲ್ಲವಾದರೆ ಅವರಿಗೆ ಹಬ್ಬ ನೋಡಲು ಬೇಸರವಾಗಿಯೇ ಬಿಡುತ್ತದೆ. ಹಬ್ಬ ನೋಡಲು ಹೋಗುವುದೇ ಇಲ್ಲ ಸ್ನೇಹಿತರೆ. ಕೆಲವೊಂದು ಬಾರಿ ಮನೆಯ ಕೆಲಸದಲ್ಲಿ ತೊಡಗಿದ ಹೋರಿ ಮಾಲಕರು ಚಲುವನನ್ನು ಹಬ್ಬಕ್ಕೆ ಹಾಕಲು ನಿರಾಕರಿಸಿದಾಗ ಹೋರಿ ಹಬ್ಬವನ್ನು ಇಟ್ಟಿರುವ ಕಮಿಟಿಯವರು ಖುದ್ದಾಗಿ ಅವರೇ ಬಂದು ಚಲುವನನ್ನು ಅವರ ಸ್ವಂತ ಖರ್ಚಿನಿಂದ ಕರೆದುಕೊಂಡು ಹೋಗಿ ಹಬ್ಬ ಮುಗಿಸಿಕೊಂಡು ಮನೆವರೆಗೂ ತಂದು ಬಿಟ್ಟು ತಕ್ಕನಾದ ಪ್ರೈಸ್ ಅನ್ನು ಕೊಟ್ಟು ಹೋಗಿರುವ ಚರಿತ್ರೆ ಇದೆ ಸ್ನೇಹಿತರೆ. ಚಲುವನ ಅಪ್ಪಟ ಅಭಿಮಾನಿಯಾದ ಮಲ್ಲನಗೌಡ ಎಂಬ ತಾವರಿಗಿಯ ಈ ಅಭಿಮಾನಿಯು ಕ್ಯಾಮರಾ ಹಿಡಿದುಕೊಂಡು ಅಖಾಡಕ್ಕೆ ಬರುವುದೇ ಚಲುವನ ವಿಡಿಯೋ ಶೂಟ್ ಮಾಡಲಿಕ್ಕೆ.
ಚಲುವ ಸ್ಪರ್ಧಿಸುವ ಎಲ್ಲ ಹಬ್ಬಗಳಲ್ಲಿ ಚಲುವನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಮೂಲಕ ಚಲುವನ ಎಲ್ಲ ಅಭಿಮಾನಿಗಳು ಚಲುವನ ಹಬ್ಬವನ್ನು ನೋಡಲು ಸಹಾಯಕಾರಿಯಾಗುವಂತಹ ಕೊಡುಗೆ ಮಲ್ಲನಗೌಡ ಎಂಬ ಚಲುವನ ಅಭಿಮಾನಿಯದ್ದು. ಚಲುವನ ಕ್ರೇಜ್ ಬಗ್ಗೆ ಹೇಳುವುದಾದರೆ, ನ್ಯಾಮತಿಯ ಒಬ್ಬ 4ನೇ ತರಗತಿಯ ಹುಡುಗ ಚಲುವನ ಹಬ್ಬವನ್ನು ನೋಡಲು ದಿನಂಪ್ರತಿ ಮಾಲಕರಿಗೆ ಫೋನ್ ಮಾಡಿ ಚಲುವನನ್ನು ಹಬ್ಬಕ್ಕೆ ಹಾಕುವ ದಿನಾಂಕವನ್ನು ಖಚಿತಪಡಿಸಿಕೊಂಡು ಚಲುವನ ಅಲಂಕಾರಕ್ಕೆ ಬೇಕಾಗುವ ಹೂಗಳನ್ನು ತಂದು ಕೊಟ್ಟು ಇಡೀ ದಿನ ಹಬ್ಬವನ್ನು ನೋಡಿಕೊಂಡು ಅವನ ಮನೆಗೆ ಹಿಂದಿರುಗಿದ್ದಾನೆ ಎಂದರೆ ಚಲುವನ ಬಗೆಗಿನ ಅಭಿಮಾನ ಜನರಲ್ಲಿ ಎಷ್ಟು ಇದೆ ಎಂದು ನಿಮಗೆ ಒಂದು ಅಂದಾಜು ಬಂದಿರುತ್ತದೆ ಸ್ನೇಹಿತರೆ. ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಜನರು ಹಬ್ಬವನ್ನು ನೋಡಲು ಬರುವುದು ಸರ್ವೇ ಸಾಮಾನ್ಯ. ಹಬ್ಬವನ್ನು ನೋಡಲು ಬಂದ ಜನರು ಚಲುವನು ಅಖಾಡದಲ್ಲಿ ಮಾಡುವ ಹಬ್ಬವನ್ನು ನೋಡಿ ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಈ ಅಭಿಮಾನಿಗಳು ಒಂದೊಮ್ಮೆ ಈ ಹೋರಿಯನ್ನು ತಮಿಳುನಾಡಿಗೆ ಕರೆತನ್ನಿ, ನಾವು ಚಲುವನನ್ನು ನಮ್ಮಲ್ಲಿ ಹಬ್ಬ ಮಾಡಿಸಿಕೊಂಡು ವಾಪಸ್ ಕರೆತರುತ್ತೇವೆ ಎಂದು ಕೇಳಿರುವುದು ಉಂಟು ಸ್ನೇಹಿತರೆ. ಸತತವಾಗಿ 25 ವರ್ಷಗಳಿಂದ ಕರ್ನಾಟಕದಲ್ಲಿ ಹಬ್ಬ ನಡೆದಿರುವ ಬಹುತೇಕ ಊರುಗಳಲ್ಲಿ ಹಬ್ಬವನ್ನು ಮಾಡಿರುವ ಚಲುವ ಇತ್ತೀಚೆಗೆ ವಯಸ್ಸಾದ ನಂತರ ಹಬ್ಬಗಳು ಇರುವ ಊರುಗಳಿಗೆ ಹೋಗುವುದನ್ನು ನಿರಾಕರಿಸಿದಾಗ ಕಮಿಟಿಯವರ ಕೋರಿಕೆಯ ಮೇಲೆ ಅಖಾಡದ ಪಾಳೆಗಳಲ್ಲಿ ಅದೆಷ್ಟು ಹೋರಿಗಳು ನಿಂತಿದ್ದರೂ ಅದ್ಯಾವುದನ್ನು ಲೆಕ್ಕಿಸದೆ ಚಲುವನಿಗೆ ಸ್ಪೆಷಲ್ ಗೇಟ್ ಮಾಡಿ ಒಂದು ಬಾರಿಯಾದರೂ ಅಖಾಡದಲ್ಲಿ ಹೋರಿಯನ್ನು ಬಿಡುವ ಅಭಿಮಾನ ನೋಡಿದರೆ ಜನರು ಚಲುವನ ಮೇಲೆ ಅದೆಷ್ಟು ಅಭಿಮಾನ ಇಟ್ಟಿದ್ದಾರೆ ಮತ್ತು ಚಲುವನ ಹವಾ ಎಷ್ಟಿದೆ ಎಂದು ನಿಮಗೆ ಈಗಾಗಲೇ ಗೊತ್ತಾಗಿರುತ್ತದೆ ಸ್ನೇಹಿತರೆ, ನಿಮಗೆ ಚಲುವನ ಅಭಿಮಾನಿಗಳು ಚಲುವನ ಮೇಲೆ ಇಟ್ಟಿರುವ ಅಭಿಮಾನವನ್ನು ಇನ್ನಷ್ಟು ನಿಖರವಾಗಿ ಹೇಳುವುದಾದರೆ, ಚಲುವನ ಹುಟ್ಟುಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಮಾಡಲಾಗುತ್ತದೆ. ಆದರೆ ಇಲ್ಲಿ ಅದನ್ನು ಪಕ್ಕಕ್ಕೆ ಇಡೋಣ. ಜನರೆಲ್ಲರೂ ತಮ್ಮ ಹುಟ್ಟುಹಬ್ಬದ ದಿನ ದೇವಸ್ಥಾನಕ್ಕೆ ಹೋದರೆ ಇಲ್ಲಿ ಚಲುವನ ಅಭಿಮಾನಿಗಳು ನಾವು ಕಂಡಂತಹ ದೇವರು ಅಂದರೆ ಅದು ಚಲುವನೇ. ನಿಜವಾದ ದೇವರನ್ನು ನೋಡಲು ಸಾಧ್ಯವಿಲ್ಲ. ಆ ದೇವರನ್ನು ನಾವು ನಮ್ಮ ಚಲುವನಲ್ಲಿ ನೋಡುತ್ತಿದ್ದೇವೆ. ಚಲುವನೇ ನಮ್ಮ ದೇವರು ಎಂದು ತಮ್ಮ ಹುಟ್ಟುಹಬ್ಬದ ದಿನ ಚಲುವನಿಗೆ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಅವರ ಅಭಿಮಾನಿಗಳು ಈ ಅಭಿಮಾನಿಗಳ ಅಭಿಮಾನಿಯ ಹತ್ತಿರ ಕೇಕ್ ಕಟ್ ಮಾಡಿ ಸಂಭ್ರಮಿಸುತ್ತಾರೆ ಸ್ನೇಹಿತರೆ. ಚಲುವ ಮನೆಯಲ್ಲಿ ಇದ್ದಾಗ ಪ್ರತಿದಿನ ಅಭಿಮಾನಿಗಳು ಬರುತ್ತಾರೆ. ಚಲುವನ ಜೊತೆ ಫೋಟೋ ತೆಗೆಸಿಕೊಂಡು ಅವರ ಅಭಿಮಾನವನ್ನು ವ್ಯಕ್ತಪಡಿಸುತ್ತಾರೆ ಸ್ನೇಹಿತರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದರೆ ಪ್ರೋತ್ಸಾಹ ಮತ್ತು ಬೆಂಬಲ ಎಂಬುದು ತುಂಬಾ ಅವಶ್ಯ. ಹಾಗೆಯೇ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ನನಗೆ ನಿಮ್ಮ ಪ್ರೋತ್ಸಾಹ ತುಂಬಾ ಅವಶ್ಯಕ. ಹಾಗಾಗಿ ನೀವಿನ್ನು ನಮ್ಮ ಹೋರಿ ಹಬ್ಬದ ಅಖಾಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಬರುವ ಬೆಲ್ ಬಟನ್ ಅನ್ನು ಒತ್ತಿ ವಿಡಿಯೋದ ಕೆಳಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಹಾಗೆಯೇ ಒಂದು ಲೈಕ್ ಕೂಡ ಮಾಡಿ ಸ್ನೇಹಿತರೆ. ಜಾವಟಿ ಹಬ್ಬ, ಕೊಡಕನಿ ಹಬ್ಬ ಮತ್ತು ಮಾಸೂರು ಹಬ್ಬದಂತೆ ವಾರದಲ್ಲಿ 4 ಹಬ್ಬಗಳನ್ನು ಮಾಡಿರುವ ಸಾಲು ಹಬ್ಬದ ಸರದಾರ ನಮ್ಮ ಈ ಮಾಯತಮ್ಮನ ಮಚಡಿಯ ಗ್ರಾಮದ ಚಿನ್ನಾಡದ ಚಲುವ. ಇನ್ನು ನಮ್ಮ ಚಲುವನ ಸಾಧನೆಗಳತ್ತ ಬಂದರೆ, ಚಲುವನ ಹಬ್ಬವನ್ನು ನೋಡಿ ಕುಬಟೂರು ಗ್ರಾಮದಲ್ಲಿ 2 ಎತ್ತಿನ ಕರುಗಳನ್ನು ಬಹುಮಾನವಾಗಿ ಕೊಡಲಾಗಿತ್ತು. ಸಾಲು ಬಂಪರ್ಗಳ ಸರದಾರನಾದ ಚಲುವ ಲೆಕ್ಕವಿರದಷ್ಟು ಬಂಗಾರ, 40 ಬಂಪರ್ ಬಹುಮಾನ, 10 ಬೈಕ್, 12 ಫ್ರಿಡ್ಜ್, 25 ಗಾರೇಜ್ಗಳಂತಹ ಹಲವಾರು ಬಹುಮಾನಗಳನ್ನು ತನ್ನದಾಗಿಸಿಕೊಂಡಿದ್ದಾನೆ ಈ ಸೋಲಿಲ್ಲದ ಸರದಾರ. ಕರ್ನಾಟಕದಿಂದ ತಮಿಳುನಾಡಿನವರೆಗೆ ಹೆಸರು ಮಾಡಿರುವ ಈ ಚಲುವ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಬ್ಬ ಮಾಡಿದ್ದಾನೆ. ಆದರೆ ಇವತ್ತಿನವರೆಗೂ ಒಬ್ಬನೇ ಒಬ್ಬ ಪೈಲ್ವಾನ ಈ ಹೋರಿಯನ್ನು ತಡೆದು ನಿಲ್ಲಿಸಲು ಸಾಧ್ಯವಾಗಿಲ್ಲ, ಮುಂದೆ ಹಿಡಿಯಲು ಸಾಧ್ಯವಿಲ್ಲ ಅಂತಾರೆ ಚಲುವನ ಅಭಿಮಾನಿಗಳು. ಈ ಸವಾಲುಗಳ ಸರದಾರನನ್ನು ಅಷ್ಟು ಸುಲಭವಾಗಿ ಹಿಡಿಯುತ್ತೇನೆ ಎಂದು ಯಾರೂ ಬರುವುದಿಲ್ಲ. ಒಂದು ವೇಳೆ ಹಿಡಿಯುತ್ತೇನೆ ಎಂದು ಕೈ ಹಾಕಿದವನು ಆಸ್ಪತ್ರೆಗೆ, ನಾನು ಹಿಡಿದೇ ತೀರುತ್ತೇನೆ ಎಂದು ಬಂದವನು ಸೀದಾ ಸ್ಮಶಾನಕ್ಕೆ. ಆದರೆ ಈ ಚಲುವನನ್ನು ಹಿಡಿಯುತ್ತೇನೆ ಎಂದು ಸವಾಲು ಹಾಕಿದವರು ಒಬ್ಬಿಬ್ಬರಲ್ಲ ಬಿಡಿ. ಹೋರಿಗೆ ವಯಸ್ಸಾಗಿದೆ, ಹಬ್ಬಕ್ಕೆ ಬಿಡುವುದಿಲ್ಲ ಎನ್ನುವ ಮಾತೇ ಇಲ್ಲ. ಈಗಲೂ ಅಖಾಡದಲ್ಲಿ ಶೆಡ್ಡು ಹೊಡೆದು ಹಬ್ಬ ಮಾಡುವವನೇ ಚಿನ್ನಾಟದ ಚಲುವ. ಇಷ್ಟೆಲ್ಲ ಹವ ಮಾಡಿರುವ ನಮ್ಮ ಚಲುವನ ಡಿಮ್ಯಾಂಡ್ ಏನೂ ಕಡಿಮೆ ಇಲ್ಲ ಸ್ನೇಹಿತರೆ. ಹಾವೇರಿಯವರು 18 ಲಕ್ಷಕ್ಕೆ ಕೇಳಿದರೆ ತಮಿಳುನಾಡಿನವರು 24 ಲಕ್ಷಕ್ಕೆ ಮಾರಾಟಕ್ಕೆ ಕೇಳಿದ್ದರು. ಚಲುವನ ಮಾಲಕರು ಚಲುವನಿಗೆ ಯಾವತ್ತೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ನಾವು ಮಾರುವುದಿಲ್ಲ ಎಂದು ಹೇಳಿ ತಮಿಳುನಾಡಿನಿಂದ ಬಂದವರಿಗೆ ಇಲ್ಲೇ ಇರಿಸಿ ಚಲುವನ ಹಬ್ಬವನ್ನು ತೋರಿಸಿ ಅವರ ಮನಸ್ಸನ್ನು ಖುಷಿಪಡಿಸಿ ಕಳಿಸಿರುವ ಸಂಗತಿಗಳಿವೆ ಸ್ನೇಹಿತರೆ. ಚಲುವನ ಹಬ್ಬವನ್ನು ನೋಡಿ ಬೇರೆ ಹೋರಿಯ ಮಾಲಕರು ಅವರ ಹೋರಿಯ ಹೆಸರಿನ ಮೇಲೆ ಅಖಾಡದಲ್ಲಿ ಬಿಡಲು ತುಂಬಾ ಜನ ಕೇಳಿದ್ದಾರೆ.
ಚಲನಚಿತ್ರ ನಟ ಕೃಷಿ ಸಚಿವ BC ಪಾಟೀಲ್ ರವರು ಚಲುವನನ್ನು ಕೌರವ ಎನ್ನುವ ಹೆಸರಿನ ಮೇಲೆ ಹಬ್ಬ ಮಾಡಲು ಕೇಳಿರುವುದು ಉಂಟು ಸ್ನೇಹಿತರೆ. ಆದರೆ ಚಲುವನ 2ನೇ ಹಬ್ಬದಿಂದ ಇಲ್ಲಿಯವರೆಗೂ ಹೆಸರನ್ನು ಚೇಂಜ್ ಮಾಡಿಲ್ಲ ಸ್ನೇಹಿತರೆ. ಇಂಥ ಒಬ್ಬ ಇತಿಹಾಸಕಾರ ನಮ್ಮ ಹೋರಿ ಹಬ್ಬದಲ್ಲಿ ಇರುವುದು ನಮ್ಮ ಹೋರಿ ಹಬ್ಬದ ಹೆಮ್ಮೆ ಮತ್ತು ನಿಮ್ಮೆಲ್ಲರ ಹೆಮ್ಮೆ ಸ್ನೇಹಿತರೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಹೋರಿ ಹಬ್ಬವನ್ನು ಉಳಿಸೋಣ, ಬೆಳೆಸೋಣ, ಹೋರಿ ಹಿಡಿತಗಾರರನ್ನು ಗೌರವಿಸೋಣ. ನಾನು ಎಲ್ಲ ಹೋರಿಗಳ ಅಭಿಮಾನಿ, ಹೋರಿ ಹಬ್ಬದ ಅಭಿಮಾನಿ. ಮತ್ತೆ ಸಿಗೋಣ ಸ್ನೇಹಿತರೆ, ನಮಸ್ಕಾರ.